ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮಗೆ ತಿಳಿಸೋಕೆ ಹೊರಟಿರ್ತಕ್ಕಂತಹ ರೆಸಿಪಿ ಹೋಟೆಲ್ ಸ್ಟೈಲ್ನ ಬ್ರೆಡ್ ಕ್ರಮ್ಸ್ ಪಲಾವ್ ಹೇಗೆ ಮಾಡೋದು ಅಂತ. ಬನ್ನಿ ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ ಬ್ರೆಡ್ ಕ್ರಮ್ಸ್ ಪಲಾವ್ಗೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಹಾಗೆ ಅದನ್ನು ಮಾಡೋವಂಥ ವಿಧಾನ ಹೇಗೆ ಅಂತ. ಇದು ಸೇಮ್ ಹೋಟೆಲ್ ಟೇಸ್ಟ್ನಲ್ಲೇ ಇರುತ್ತೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ. ಬನ್ನಿ ನೋಡೋಣ. ಮೊದಲಿಗೆ 2 ಪಾವ್ಗೆ ಇದು ಬೇಕಾಗಿರೋ ಐಟಮ್ಸು: 2 ಹಿಡಿ ಹುರುಳಿಕಾಯಿ, 1 ದೊಡ್ಡ ಕ್ಯಾರೆಟ್, 1 ದೊಡ್ಡ ಗಡ್ಡೆಕೋಸು, ಈರುಳ್ಳಿ 4. ಗಡ್ಡೆಕೋಸು ಕ್ಯಾರೆಟು ಚಿಕ್ಕದಾದರೆ 2 ಹಾಕ್ಕೊಳ್ಳಿ. 2 ಹಿಡಿ ಬಟಾಣಿಯನ್ನು ರಾತ್ರಿ ನೆನೆಸಿಟ್ಕೊಳ್ಳಿ, ಹಸಿದಿದ್ರೆ ಹಸಿದು ಯೂಸ್ ಮಾಡ್ಕೊಳ್ಳಿ. ಈಗ ರುಬ್ಬೋದಕ್ಕೆ ಐಟಮ್ಸ್ ಏನೇನು ಬೇಕಾಗುತ್ತೆ ಅಂದರೆ 20 ದಳ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 20 ಹಸಿಮೆಣಸಿನ್ಕಾಯಿ, 1 ಬಟ್ಲು ಕೊಬ್ಬರಿ, 1 ಚಿಕ್ಕ ಈರುಳ್ಳಿ, 2 ಹಿಡಿ ಆಗೋಷ್ಟು ಪುದೀನ ಬೇಕಾಗುತ್ತೆ. ಖಾರ ಏನಾದರೂ ನೀವು ಕಡಿಮೆ ತಿನ್ನೋದಾದರೆ ಮೆಣಸಿನ್ಕಾಯನ್ನು ನಿಮ್ಮ ಮನೆಯ ಪ್ರಮಾಣದಲ್ಲಿ ಎಷ್ಟನ್ನು ಹಾಕ್ತಿರೋ ಅಷ್ಟನ್ನು ಹಾಕ್ಕೊಳ್ಳಿ. ಹೀಗೆ ಡ್ರೈ ಐಟಮ್ಸ್ ರುಬ್ಬೋದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ 2 ದೊಡ್ಡ ಸ್ಪೂನ್ ಧನಿಯಾ, 8 ಲವಂಗ, 8 ಪೀಸ್ ಚಕ್ಕೆ, 2 ಮೊಗ್ಗು, 2 ಅನಾನಸ್ ಹೂವಿನ 2 ದಳ, ಹಾಗೆ ಏಲಕ್ಕಿ 2, ದೊಡ್ಡ ಪಲಾವ್ ಎಲೆ 2. ಇಷ್ಟೆಲ್ಲವನ್ನು ರೆಡಿ ಮಾಡಿಟ್ಕೊಂಡ ನಂತರ ಹಾಗೆ ಬ್ರೆಡ್ ಕ್ರಮ್ಸ್ ಆಗಿರೋದ್ರಿಂದ ಬ್ರೆಡ್ ಕೂಡ ಬೇಕಾಗುತ್ತೆ, ಒಂದು 6 ಪೀಸ್ ಬೇಕಾಗುತ್ತೆ. ಈಗ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಹುರುಳಿಕಾಯಿ, ಕ್ಯಾರೆಟು ಮತ್ತು ಗಡ್ಡೆಕೋಸನ್ನು ಸ್ವಲ್ಪ ಉದ್ದ ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ರುಬ್ಬೋದಕ್ಕೆ ಈರುಳ್ಳಿ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಬ್ರೆಡ್ ಕ್ರಮ್ಸ್ಗೆ ಬ್ರೆಡ್ ಕೂಡ ಸ್ಮಾಲ್ ಕ್ಯೂಬ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಾಗುತ್ತೆ, ಸಪ್ರೇಟ್ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಳಿ. ಯಾಕೆ ಕುಕ್ಕರ್ಗೆ ಹಾಕೋದಿಲ್ಲ ಅಂದರೆ ಇದ್ರದ್ದು ಪುಡಿ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಅದು ಟೇಸ್ಟು ಕೆಲವ್ರು ಲೈಕ್ ಮಾಡೋದಿಲ್ಲ. ಅದಕ್ಕೆ ಇದನ್ನು ಸೆಪ್ರೇಟಾಗಿ ಬಾಚಿಟ್ಕೊಳ್ಳಿ. ಅಷ್ಟೊತ್ತಿಗೆ ಇನ್ನೊಂದು ಕಡೆ ಏನು ಮಾಡಿ, ಒಂದು ಕುಕ್ಕರ್ನಲ್ಲಿ ಪಲಾವ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಪಲಾವ್ಗೆ ಎಣ್ಣೆ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ, ಯಾಕೆ ಅಂತಂದರೆ ತರಕಾರಿ ಎಲ್ಲ ಫ್ರೈ ಆಗೋದಕ್ಕೆ ಬೇಕಾಗುತ್ತೆ. ಮೊದಲಿಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಸೌಂಡ್ ಬರುತ್ತೆ. ಆನಂತರ ಏನು ಮಾಡಿ, ನೀವು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಆ್ಯಡ್ ಮಾಡಿ. ಈರುಳ್ಳಿ ಅರ್ಧ ಭಾಗ ಸರಿಯಾಗಿ ಬೆಂದ ನಂತರ ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ತರಕಾರಿ ಜೊತೆಯಲ್ಲಿ ಮತ್ತೆ ಈರುಳ್ಳಿ ಫ್ರೈ ಆಗೋದಿಲ್ಲ. ಅಷ್ಟೊತ್ತಿಗೆ ನಾವು ಈ ಕಡೆ ಬ್ರೆಡ್ ಕ್ರಮ್ಸ್ ಕೂಡ ಗೋಲ್ಡನ್ ಕಲರ್ ಬಂದಿರುತ್ತೆ. ಈ ಕಲರ್ ಬಂದ ತಕ್ಷಣ ತೆಗೆದುಬಿಡಿ. ಆಮೇಲೆ ತೆಗೆಯೋ ಟೈಮಲ್ಲಿ ಎಣ್ಣೆಯನ್ನು ಪ್ರೆಸ್ ಮಾಡಿ ತೆಗೀರಿ. ಏಕೆ ಅಂತಂದರೆ ಅದರಲ್ಲಿ ಎಣ್ಣೆ ಇಲ್ಲ ಅಂದರೆ ತುಂಬ ಇರುತ್ತೆ, ಬ್ರೆಡ್ಡು ಸ್ವಲ್ಪ ಎಣ್ಣೆಯನ್ನು ತುಂಬ ಈರ್ಚ್ಕೊಳ್ಳುತ್ತೆ. ಈಗ ಈರುಳ್ಳಿ ಅರ್ಧ ಭಾಗ ಬೆಂದಿದೆ. ಈಗ ನಾವೇನು ಮಾಡ್ತಿದ್ದೀವಿ, ಬಟಾಣಿ ಮತ್ತು ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿ ತಿರುಗಿಸ್ತಿದ್ದೀವಿ. ಇದು ಹಾಕಿದ್ಮೇಲೆ ಇದು ಕೂಡ ಮತ್ತೆ ಅರ್ಧ ಭಾಗ ಬೇಯಬೇಕಾಗತ್ತೆ. ಯಾಕೆ ಅಂತಂದರೆ ಮತ್ತೆ ಅದು ಅನ್ನದ ಜೊತೆಲಿ ತುಂಬ ಬೇಯೋದಿಲ್ಲ, ಅದಕ್ಕೆ ಎಣ್ಣೆಯಲ್ಲೇ ಸ್ವಲ್ಪ ಅರ್ಧ ಫ್ರೈ ಆಗಿಬಿಡಲಿ. ಈಗ ನೋಡಿ ಬ್ರೆಡ್ ಕ್ರಮ್ಸ್ ಈ ಥರ ಗೋಲ್ಡನ್ ಕಲರ್ ಆಗಿ ರೆಡಿಯಾಗಿ ಇದೆ. ಇದನ್ನು ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡಿ. ಈಗ ಜಾರ್ಗೆ ಡ್ರೈ ಐಟಮ್ಸ್ನ ಫಸ್ಟ್ ರನ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವ ಡ್ರೈ ಐಟಮ್ಸು ಅದೆಲ್ಲವನ್ನು. ಈಗ ಅದೇ ಜಾರ್ಗೆ ಡ್ರೈ ಐಟಮ್ಸ್ ಹಾಗೆ ಇರಲಿ ಅದರಲ್ಲೇ, ಅದಕ್ಕೆ ಈ ಹಸಿ ಐಟಮ್ಸ್ನ ಕೂಡ ಹಾಕಿ ರನ್ ಮಾಡ್ಕೊಳ್ಳಿ. ನೀರು ತುಂಬ ಕಡಿಮೆ ಹಾಕಬೇಕು, ಅವಶ್ಯಕತೆ ಇದ್ದರೆ ನೀರು ಹಾಕ್ಕೊಳ್ಳಿ ರನ್ ಮಾಡೋದಕ್ಕೆ. ಈಗ ಪೇಸ್ಟ್ ಕೂಡ ರೆಡಿಯಾಗಿದೆ. ಹಾಗೆ ಒಗ್ಗರಣೆನೂ ಸಹ ಅಷ್ಟೇ ನೋಡಿ, ಈ ಥರ ತಿರುಗಿಸ್ತಾ ಇರ್ತೀವಿ, ಗೊತ್ತಾಗುತ್ತೆ ನಮಗೆ ಸ್ವಲ್ಪ ತರಕಾರಿಗಳು ಸಹ ಎಣ್ಣೆಯಲ್ಲಿ ಬಾಡ್ದಾಗಿರುತ್ತೆ. ಈಗ ನಾವೇನು ಮಾಡಬೇಕು, ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಿಶ್ರಣವನ್ನು ಅದಕ್ಕೆ ಹಾಕ್ಕೋಬೇಕಾಗತ್ತೆ. ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿ, ಜಿಡ್ಡು ಬಿಡುವವರೆಗೂ. ನಾನು ಯಾವಾಗಲೂ ಹೇಳ್ತೀನಲ್ವ ಆ ರೀತಿ. ಅಷ್ಟೊತ್ತಿಗೆ 2 ಪಾವ್ ಅಕ್ಕಿಯನ್ನು ರೆಡಿ ಮಾಡಿಟ್ಕೊಂಡಿರಿ. ಈಗ ನೋಡಿ ನೀಟಾಗಿ ಅದು ಒಂದು 5 ಮಿನಿಟ್ಸ್ ಕೂಟ ಹಾಕಿದ ನಂತರ ಕುದಿಬೇಕು ಚೆನ್ನಾಗಿ ಮೀಡಿಯಮ್ ಹುರಿಯಲ್ಲಿ. ಈಗ ಕುದಿದ ನಂತರ ಅದೇನಾಗುತ್ತೆ, ನಾವು ಅಕ್ಕಿಯನ್ನು ಆಗಷ್ಟೇ ತೊಳ್ಕೊಬೇಕು, ಹಾಗೆ ಹಾಕ್ಬಿಡಬೇಕು. ತುಂಬಾ ಅಂದರೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟ್. ಈಗ ಅಕ್ಕಿಯನ್ನು ಹಾಕಿ ತಿರುಗಿಸಿದ ನಂತರ ನಾವೇನು ಮಾಡಬೇಕು, ಉಪ್ಪು ಇದು ತರಕಾರಿ ಹಾಕಿರೋದ್ರಿಂದ ನಾನು 1 ಪಾವಿಗೆ 2 ಸ್ಪೂನ್ ನಾರ್ಮಲಾಗಿ ಹೇಳ್ತೀನಿ.
ಆದರೆ ಇದು ತರಕಾರಿ ಹಾಕಿರೋದ್ರಿಂದ 2 ಪಾವಿಗೂ ಸೇರಿ ಒಂದು 4.5 ಸ್ಪೂನ್ ಹಾಕ್ಕೊಳ್ಳಿ. ಏಕೆ ಅಂತಂದರೆ ತರಕಾರಿಗೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಆಮೇಲೆ ತಿರುಗಿಸೋಷ್ಟಿರಲ್ಲ, ಈಗಲೇ ಸ್ವಲ್ಪ ಎಕ್ಸ್ಟ್ರಾವನ್ನು ಆ್ಯಡ್ ಮಾಡ್ಕೊಂಬಿಡ್ಬೋದು. ಈಗ ನೋಡಿ ಇದೆಲ್ಲವೂ ಫ್ರೈ ಆದ ನಂತರ ನಾನು ನೀರನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ 2 ಪಾವಿಗೆ 4 ಪಾವಷ್ಟು ನೀರನ್ನು ಅಳತೆ ಮಾಡಿಟ್ಟಿದ್ದೀನಿ. ಈ ನೀರನ್ನು ಹಾಕಿ ಚೆನ್ನಾಗಿ ಉರಿ ಇಡಿ. ಉರಿ ಇಟ್ಟಾಗ ಏನಾಗುತ್ತೆ, ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಪರ್ಫೆಕ್ಟಾಗಿ ಅದು ಒಂದು ಹದಕ್ಕೆ ಬಂದಿದೆ. ಈಗ ಇದು ಕುದೀತಾ ಇರ್ತಕ್ಕಂತಹ ಈ ಮಿಶ್ರಣ ಸ್ವಲ್ಪ ಚೆನ್ನಾಗಿ ತೆರಳಿದ ನಂತರ ನಾವೇನು ಮಾಡಬೇಕಾಗತ್ತೆ, ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ಆನಂತರ 2 ವಿಸಲ್, ಯಾವಾಗಲೂ ಹೇಳ್ದಂಗೆ 2 ವಿಸಲನ್ನು ಕೂಗಿಸ್ಕೊಳ್ಳಿ. ಈಗ ಮೊಸರು ಬಜ್ಜಿಗೆ ಏನು ಮಾಡಬೇಕಂದ್ರೆ, ಇದು ಕೂಡ ಮದುವೆ ಮನೆ ಸ್ಟೈಲು. ಒಂದು 3 ಸ್ಪೂನ್ ಕಡಲೆಪಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ಮಿಕ್ಸಿಯಲ್ಲಿ ರನ್ ಮಾಡಿಟ್ಕೊಳ್ಳಿ ಈ ಥರ. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಟಿರೋದು, ಕೊತ್ತಂಬರಿ, ಕ್ಯಾರೆಟ್ ತುರಿ, ಇದೆಲ್ಲವನ್ನು ಹಚ್ಚಿಟ್ಕೊಂಡು ಇದಕ್ಕೆ ಆ ಪೌಡರನ್ನು ಹಾಕ್ಕೊಳ್ಳಿ. ಆ ಪೌಡರ್ ಹಾಕಿದ ನಂತರ ನಾವು ಗಟ್ಟಿ ಮೊಸರೇನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಕಡಲೆಪಪ್ಪು ಮತ್ತು ಮೆಣಸಿನ್ಕಾಯನ್ನು ಹಾಕ್ತೀವಿ ಅಂದರೆ ಅದು ಹೊಂದ್ಕೊಳ್ಳುತ್ತೆ, ತಿಕ್ಕಾಗಿ ಕಂಟೆಂಟ್ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಪೌಡರ್ ರೀತಿಯಲ್ಲಿ ಸಿಗ್ತಾ ಇರುತ್ತೆ. ಈಗ 2 ಕೂಗಿದೆ. ಅಷ್ಟೊತ್ತಿಗೆ ನಾವು ಬ್ರೆಡ್ ಕ್ರಮ್ಸು ಮತ್ತು ಕೊತ್ತಂಬರಿ ಹಚ್ಚಿಟ್ಕೊಂಡಿರೋದನ್ನು ಗಾರ್ನಿಷಿಂಗ್ಗೆ ರೆಡಿ ಮಾಡಿಟ್ಕೊಂಡಿರಬೇಕು. ಈಗ ನೋಡಿ ಕುಕ್ಕರ್ ಮುಚ್ಚಳ ಬಿಟ್ಟ ನಂತರ ನಾವು ಕೊತ್ತಂಬರಿ ಮತ್ತು ಬ್ರೆಡ್ ಕ್ರಮ್ಸನ್ನು ಹಾಕ್ಬಿಟ್ಟು ಈ ರೀತಿ ತಿರುಗಿಸ್ಕೊಟ್ರೆ ನೀಟಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಬ್ರೆಡ್ ಕ್ರಮ್ಸ್ ಪುಲಾವ್, ವೆಜಿಟೇಬಲ್ ಪುಲಾವ್ ತಿನ್ನೋದಕ್ಕೆ ಸಿದ್ಧ ಆಗಿರುತ್ತೆ. ತಿರುಗಿಸೋವಾಗೂ ಅಷ್ಟೇ ಬಿಸಿ ಮೇಲೆ ತುಂಬ ಜಾಸ್ತಿ ಸಲ ತಿರುಗಿಸ್ತಾ ಇರಬೇಡಿ, ಅನ್ನ ಎಲ್ಲ ಕಟ್ಟಾದಾಗುತ್ತೆ, ಹಾಗೆ ಮುದ್ದೆ ಆಗೋ ಥರ ಫೀಲ್ ಆಗುತ್ತೆ. ಸ್ವಲ್ಪ ಜಸ್ಟ್ 1-2 ಟೈಮ್ಸ್ ತಿರುಗಿಸ್ಕೊಟ್ಬಿಟ್ಟು ಆನಂತರ ಸ್ವಲ್ಪ ಕುಕ್ಕರ್ ಮುಚ್ಚಳವನ್ನು ಸ್ವಲ್ಪ ಹೊತ್ತು ತೆಗೆದಿಟ್ಬಿಡಿ, ಆಗ ಸ್ವಲ್ಪ ಹಾರುತ್ತೆ. ಆಮೇಲೆ ನೀಟಾಗಿ ತಳದಿಂದ ತಿರುಗಿಸ್ಕೊಟ್ಟಾಗ ಅನ್ನ ಉದುರಾಗಿ ಈ ರೀತಿಯಲ್ಲಿ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಹೋಟೆಲ್ ಸ್ಟೈಲ್ನ ಬ್ರೆಡ್ ಕ್ರಮ್ಸ್ ಪುಲಾವ್ ಮದುವೆ ಮನೆ ಸ್ಟೈಲ್ನ ಮೊಸರು ಬಜ್ಜಿ ಜೊತೆಯಲ್ಲಿ ಸವಿಯೋದಕ್ಕೆ ಸಿದ್ಧ ಆಗದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರೆಡ್ ಕ್ರಮ್ಸ್ ಪುಲಾವನ್ನ ಹೇಗೆ ಹೋಟೆಲ್ ಸ್ಟೈಲ್ನಲ್ಲೇ ಮಾಡೋದು ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಊರ್ತಿದೆ. ತುಂಬಾ ಎಮ್ಮಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಹಾಗೆ ಮೊಸರು ಬಜ್ಜಿ ಕೂಡ ಇದಕ್ಕೆ ಮದುವೆ ಮನೆ ಸ್ಟೈಲ್ನಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಖಂಡಿತ ಚೆನ್ನಾಗಿರುತ್ತೆ ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ, ನಾನು ಹೇಳೋಷ್ಟೇ ಬೇಕಾಗಿಲ್ಲ. ಸೊ ಇದೇ ರೀತಿ ಮತ್ತಷ್ಟು ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿಬಿಡಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.